ನಮ್ಮ ಕರ್ನಾಟಕದಲ್ಲೇ ಸಿಕ್ತು 4000 ವರ್ಷದ ಹಿಂದೆಯೇ ನಾಗರಿಕತೆ ಇತ್ತು ಎಂಬುದು. ಇದು ಕನ್ನಡಿಗರು ಹೆಮ್ಮೆ ಪಡುವ ವಿಚಾರ ಅಂದ್ರೆ ಆಶ್ಚರ್ಯವಿಲ್ಲ. ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಸುಮಾರು 4000 ವರ್ಷಗಳ ಹಿಂದಿನ ವಸ್ತುಗಳು ಪತ್ತೆಯಾಗಿದೆ. ಹಾಗಾದ್ರೆ ಉತ್ಖನನ ಅಂದ್ರೆ ಏನು? ಉತ್ಖನನ ಅಂದ್ರೆ ನೆಲವನ್ನ ಅಗೆದು ಏನನ್ನಾದರೂ ಹೊರತೆಗೆಯುವ ಕ್ರಿಯೆ. ಅಂದ್ರೆ ಆ ಉತ್ಖನನದ ಸಮಯದಲ್ಲೇ ನಮ್ಮ ಕರ್ನಾಟಕದಲ್ಲೇ ನಮ್ಮವರ ಜೀವನ ಶೈಲಿ ಅಜರಾಮರವಾಗಿ ನಿಂತಿತ್ತು. ಎಷ್ಟು ಹಿರಿಮೆಯ ಹೆಮ್ಮೆಯ ವಿಷಯ ಅಲ್ವಾ? ನೋಡಿ, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನ ಶಾಸನದ ಆವಿಷ್ಕಾರದ ಮೂಲಕ ರಾಯಚೂರು ಜಿಲ್ಲೆ ಖ್ಯಾತಿ ಪಡೆದುಕೊಂಡಿತ್ತು. ಇದೀಗ ಇದೇ ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ 4000 ವರ್ಷಗಳ ಹಿಂದೆಯೇ ಬೆಟ್ಟದ ಪ್ರದೇಶದಲ್ಲಿ ಜನವಸತಿ ಇತ್ತು ಎನ್ನುವುದರ ಬಗ್ಗೆ ಕುರುಹುಗಳು ಪತ್ತೆಯಾಗಿದೆ. ಇದರ ಮೂಲಕ ಮಸ್ಕಿಯನ್ನಷ್ಟೇ ಅಲ್ಲದೆ ಕರ್ನಾಟಕದ ನಾಗರಿಕತೆಯ ಇತಿಹಾಸವನ್ನ ಸಾವಿರಾರು ವರ್ಷಗಳ ಹಿಂದಕ್ಕೆ ಕರೆದುಕೊಂಡು ಹೋಗಿದೆ. ಇಲ್ಲಿ ಕನ್ನಡಿಗರ ನಾಗರಿಕತ್ವ ರೋಮ್, ಗ್ರೀಕ್, ಚೈನೀಸ್, ಪರ್ಷಿಯನ್ನರ ಇತಿಹಾಸಕ್ಕಿಂತ ಶ್ರೇಷ್ಠ. ಹಾಗೆ ಕನ್ನಡಿಗರು ವಿಶ್ವದ ಅತಿ ಶ್ರೇಷ್ಠ ಜನಾಂಗ. ಕನ್ನಡಿಗರ ನಾಗರಿಕತ್ವಕ್ಕೆ ಯಾವುದು ಸರಿಸಾಟಿ ಇಲ್ಲ ಎಂಬುದನ್ನ ತೋರಿಸಿಕೊಟ್ಟಿದೆ. ಈ ಉತ್ಖನನದ ವೇಳೆ ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿದ್ದ ಪಳೆಯುಳಿಕೆಗಳನ್ನ ಸಂಗ್ರಹಣೆ ಮಾಡಲಾಗಿದೆ. ಇಲ್ಲಿ ಇತ್ತೀಚಿನ ಉತ್ಖನನಗಳು ಉಪಕರಣಗಳು, ಮಣಿಗಳು, ಕುಂಬಾರಿಕೆ ಮತ್ತು ಪ್ರಾಣಿಗಳ ಅವಶೇಷಗಳನ್ನ ಬಹಿರಂಗಪಡಿಸಿದವು. ಅದೇನೇ ಆಗಿರ್ಲಿ, ನಮ್ಮ ನಾಗರಿಕತೆಯನ್ನ, ನಮ್ಮವರ ನಾಗರಿಕತೆಯ ಪರಂಪರೆಯನ್ನ ನಾವೆಲ್ಲ ಸಂಭ್ರಮಿಸಲೇಬೇಕು. 400 ವರ್ಷಗಳಲ್ಲ, 4000 ವರ್ಷಗಳ ನಾಗರಿಕತೆ ಸಿಕ್ಕಿರೋದು ಕರ್ನಾಟಕದ ಹೆಮ್ಮೆ. ಎಲ್ಲ ಕನ್ನಡಿಗರು ಆದಷ್ಟು ಶೇರ್ ಮಾಡಿ.